ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ವಯೋಮಿತಿ ಹೆಚ್ಚಳವಾಗ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಉದ್ಯೋಗಕ್ಕೆ ಯಾರು ಕೂಡ ಸರ್ಕಾರದವರು ಕಾಲ್ಫರ್ಮ್ ಮಾಡ್ತಾ ಇಲ್ಲ. ಇಷ್ಟೊಂದು ಹುದ್ದೆಗಳು ಖಾಲಿ ಇದ್ದಾವೆ, ಆದರೂ ಕೂಡ ಸರ್ಕಾರ ಅದನ್ನು ತುಂಬಿಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ಡಿಗ್ರಿ ಮುಗಿಸ್ಕೊಂಡು, PUC ಮುಗಿಸ್ಕೊಂಡು, ಮಾಸ್ಟರ್ ಮುಗಿಸ್ಕೊಂಡು ಅದೆಷ್ಟೋ ಜನ ವಿದ್ಯಾರ್ಥಿಗಳು, ಅದೆಷ್ಟೋ ಜನ ವ್ಯಕ್ತಿಗಳು, ಅದೆಷ್ಟೋ ಜನ ಯುವಕರುಗಳು ಧಾರವಾಡದಂತಹ ವಿದ್ಯಾಕಾಶಿಗಳಿಗೆ ಹೋಗ್ತಾ ಇದ್ದಾರೆ, ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸಾಕಷ್ಟು ಜನ ಬಡತನದಿಂದ ಕೂಡಿರ್ತಕ್ಕಂಥವರಿದ್ದಾರೆ. ಯಾವುದೋ ಒಂದು ಸಣ್ಣ ಕನಸನ್ನು ಹೊತ್ತು PC ಆಗಬೇಕು, ಇನ್ನೇನೋ ಆಗಬೇಕು, ಒಂದು ಸಣ್ಣ ಕನಸನ್ನು, ಸರ್ಕಾರಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡು ಒಂದು ನೆಮ್ಮದಿಯಾದಂಥ ಜೀವನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಎಷ್ಟೊಂದು ಜನ, ಸಾವಿರಾರು ಲಕ್ಷಾಂತರ ಜನಗಳು ಈ ಧಾರವಾಡದಂಥ ವಿದ್ಯಾಕಾಶಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬರೋದಕ್ಕೆ ಮುಖ್ಯವಾದಂಥ ಉದ್ದೇಶ ಏನು ಅಂತಂದರೆ, ಅನೇಕ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಲೈಬ್ರರಿ ವ್ಯವಸ್ಥೆಗಳಾಗಿರ್ಬೋದು, ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಇರುವ ಕಾರಣದಿಂದಾಗಿ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಂದು ತಲುಪ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಂದು ಅಲ್ಲಿ ಓದೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಒಂದು ಕಡೆಯ ವಿಚಾರ. ಇನ್ನು ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಎಂಬುದು ನಮ್ಮ ಸರ್ಕಾರಕ್ಕೆ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲಿ ಗೊತ್ತಾಗುತ್ತೆ ಬಿಡಿ. AC ಕಾರು, ಹಿಂದೆ ಪೊಲೀಸು, ಮುಂದೆ ಪೊಲೀಸು, ಎಲ್ಲ ಕಡೆ ಫುಲ್ ಸೆಕ್ಯೂರಿಟಿ, ಹೈಫೈ ಜೀವನ, ಏನಂದಿದ್ದು ಎಲ್ಲವೂ ಕೂಡ ಕೂತ ಸ್ಥಳದಲ್ಲೇ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಯಾಕೆ ಇನ್ನೊಬ್ಬರ ಮಕ್ಕಳ ಚಿಂತೆ? ವೋಟ್ ಹಾಕಿದಿರಿ ಅಂದ ತಕ್ಷಣ ಮುಗ್ದೋಯ್ತು ಅಷ್ಟೇ. ಮತವನ್ನು ನೀಡಬೇಕಾದಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಮತವನ್ನು ನೀಡಬೇಕು, ಯಾವ ವ್ಯಕ್ತಿ ಕೆಲಸವನ್ನು ಮಾಡ್ತಾನೆ, ಯಾವ ವ್ಯಕ್ತಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಂಬ ಒಂದು ಯೋಚನೆಯೂ ಕೂಡ ನಮ್ಮ ಜನಗಳಲ್ಲಿಯೂ ಕೂಡ ಇಲ್ಲದೆ ಹೋಯಿತಾ ಎಂಬ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇತ್ತ ಸರ್ಕಾರದ್ದು ತಪ್ಪಿದೆ, ನಮ್ಗಳದ್ದು ತಪ್ಪಿದೆ. ಆದರೆ ಎಲ್ಲದರ ಮಧ್ಯೆ ಭವಿಷ್ಯವನ್ನು ಕಟ್ಕೋಬೇಕು ಅಂತ ಅಂದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಯುವಕರ ಜೀವನ ಸತ್ಯಾನಾಶವಾಗಿ ಹೋಗ್ತಾ ಇದೆ. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಸರ್ಕಾರ ಬರಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಮತ್ತೊಂದು ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಬಂದರೂ ಕೂಡ ಈ ವಿದ್ಯಾರ್ಥಿಗಳ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಸರ್ಕಾರ ಇದುವರೆಗೂ ಬರಲೇ ಇಲ್ಲ. ಎಷ್ಟು ವರ್ಷಗಳಿಂದ ಕಾಲ್ಫರ್ಮ್ ಆಗಿಲ್ಲ. ಎಷ್ಟೊಂದು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಓದ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಒಂದು ರೂಮಿನ ಬಾಡಿಗೆ ಕಟ್ಟೋದಕ್ಕೂ ದುಡ್ಡಿಲ್ಲ. ಕೆಲವೊಂದು ಲೈಬ್ರರಿಗಳಲ್ಲಿ ಫ್ರೀಯಾಗಿ ಲೈಬ್ರರಿ ಇದೆ. ಅಂದರೆ ಏನು 24 ಗಂಟೆಗಳ ಕಾಲನೂ ಲೈಬ್ರರಿ ಓಪನ್ ಇರುತ್ತೆ. ಆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಎಷ್ಟೋ ಜನ ನನ್ನ ಕಣ್ಣೆದುರಿಗೆ ಕಂಡಿರ್ತಕ್ಕಂಥದ್ದು, ನನ್ನ ಸ್ನೇಹಿತರು ಕೂಡ ಆ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತಿಗೂ ಕೂಡ ಓದ್ತಾ ಇದ್ದಾರೆ. 4-5 ವರ್ಷದ ಪರಿಶ್ರಮ ಪಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿಲ್ಲ. ಅಪ್ಪ ಅಮ್ಮ ಯಾವುದೋ ಒಂದು ಕೂಲಿ ಕೆಲಸವನ್ನು ಮಾಡ್ತಾರೆ. ಒಂದು ತಿಂಗಳು ಖರ್ಚು ಎಷ್ಟಾಗುತ್ತೆ ಅಂತ ಗೊತ್ತಾ ಇವರಿಗೆ ಲೆಕ್ಕಾಚಾರ? ಸರ್ಕಾರದವರು ಯುವ ನಿಧಿ ಕೊಡ್ತೀವಿ, ಅದನ್ನು ಅಪ್ಲೈ ಮಾಡ್ಬೋದಲ್ಲ, ಹಾಗೆ ಹೀಗೆ ಅಂತ ಹೇಳ್ಬೋದು. ನೀವು ಕೊಡೋ 3,000 ರೂಪಾಯಿ ಅಲ್ಲಿನ ಯುವಕರಿಗೆ ಎಲ್ಲಿಗೆ ಆಗೋದಕ್ಕೆ ಸಾಧ್ಯ? ಕಡಿಮೆ ಅಂದ್ರೂ ಅಲ್ಲಿ ಊಟದ ಬಿಲ್ಲು, ಅಂದರೆ ಮೆತ್ಸ್ ಅಂತ ಏನು ಕರಿತೀವಿ, ಅಲ್ಲಿ ಕಡಿಮೆ ಅಂದರೂ 3,000ದಿಂದ ಹೆಚ್ಚು ಇದೆ. ಇದು ಅತಿ ಕಡಿಮೆ ಅಂತ ಹೇಳಿದ್ರು ಕೂಡ 3,000ಕ್ಕೂ ಅಧಿಕ ಒಂದು ಬಿಲ್ಲುಗಳು ಕೂಡ ಇದ್ದಾವೆ. ಸೊ 3,000ಕ್ಕೂ ಅಧಿಕ ಬಿಲ್ಲುಗಳನ್ನು ಮೆಸ್ಸಿಗೆ ಕೊಟ್ಟು ಅವರ ಒಂದು ರೂಮ್ ಬಾಡಿಗೆ ಹೇಗೆ ಕೊಡಬೇಕು, ಅವರ ಒಂದು ಖರ್ಚು ವೆಚ್ಚ ಅಂತ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಆಸ್ಪತ್ರೆ ಬಿಲ್ ಅಂತ ಇರುತ್ತೆ. ಸೊ ಮತ್ತು ಪುಸ್ತಕಗಳನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ ಇರುತ್ತೆ. ಈ ಎಲ್ಲದರ ಮಧ್ಯೆ ಅವರುಗಳು ಹೇಗೆ ಬದುಕೋದಕ್ಕೆ ಸಾಧ್ಯ? ಕಡಿಮೆ ಅಂದರೂ ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ಅಲ್ಲಿ ಓದ್ತಾ ಇರುವಂತಹ ವ್ಯಕ್ತಿಗೆ 6,000ರಿಂದ 7,000ವರೆಗೂ ಕೂಡ ಖರ್ಚಾಗುತ್ತೆ, ಕಡಿಮೆ ಅಂದರೂ ಕೂಡ ಅಂದಾಜು. ಸೊ ಇಂತಹ ಪ್ರಸಂಗದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಈ ಸರ್ಕಾರ ಯಾಕೆ ಕಣ್ ತೆರೀತಾ ಇಲ್ಲೋ ಅಂತ ಗೊತ್ತೇ ಇಲ್ಲ. ಕೆಲವೊಂದು ಸಚಿವರಂತೂ, ಸಂಬಂಧಪಟ್ಟ ಇಲಾಖೆಯವರಂತೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇನ್ನೇನು ನಾಳೆನೇ ಕಾಲ್ಫರ್ಮ್ ಆಗಿಬಿಡುತ್ತೆ, ಈ ವರ್ಷದಲ್ಲಿ ಭರ್ತಿ ಖಾಲಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಂಡು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು, ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ನಾಚಿಗೆ ಹಾಕಬೇಕು ಇಂತಹ ನಾಲಾಯಕರುಗಳಿಗೆ. ಹೊಟ್ಟೆ ಉರಿಯುತ್ತೆ ರೀ. ಪಾಪ ಬಡವ್ರ ಮಕ್ಕಳ ಕಷ್ಟಗಳನ್ನು ಕೇಳುವಂಥವ್ರು ಯಾರಿಲ್ಲ. ಸರ್ಕಾರವೇ ಮಕ್ಕಳ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಎಂಬುದು ಅವರಿಗೆ ಗಮನಕ್ಕಿಲ್ಲ. ಇವ್ರುಗಳ ಮಕ್ಕಳು ಹಾಯಿಷಾರಾಮಿ ಜೀವನವನ್ನು ಮಾಡ್ತಾ ಇರ್ತಾರೆ, ಯಾವುದೋ ಒಂದು ದೇಶದಲ್ಲಿ ಇರ್ತಾರೆ, ಸುಂದರವಾದಂತಹ ಬದುಕನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಇವರಿಗೆ ಯಾವುದೇ ರೀತಿಯಂಥ ಬಡವರ ಮಕ್ಕಳ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು ಅಲ್ಲಿ ಓದ್ತಾ ಇಲ್ಲ. ಯಾವುದೋ ಒಂದು MLA ಮಗನೋ, MP ಮಗನೋ, ಇನ್ಯಾವುದೋ ರಾಜಕಾರಣಿ ಮಗನ ಬಂದು ಅಲ್ಲಿ ನಮ್ಮ ಸರ್ಕಾರದ ನೌಕರಿಯನ್ನು ಗಿಟ್ಟಿಸ್ಕೋಬೇಕು ಅಂತ ಹುಬ್ಬಳ್ಳಿ ಧಾರವಾಡದಂತಹ ಒಂದು ನಗರಗಳಲ್ಲಿ ಅಥವಾ ಬೆಂಗಳೂರಿನಂತಹ ನಗರಗಳಲ್ಲಿ, ಅಂದರೆ ಒಟ್ಟಾರೆಯಾಗಿ ಸರ್ಕಾರಿ ನೌಕರಿಗೋಸ್ಕರ ಆಕಾಂಕ್ಷಿಯಾಗಿ ಬಕಪಕ್ಷಿ ಥರ ಕಾಯ್ತಾ ಕೂತ್ಕೊಂಡಿರ್ತಕ್ಕಂಥವನು ಯಾವನೂ ಕೂಡ ಇಲ್ಲ. ಎಲ್ಲ ರಾಜಕಾರಣಿಗಳ ಮಕ್ಕಳು ಈಗ ಏನಾಗಿದ್ದಾರೆ, ಒಂದು ಒಳ್ಳೆ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅವರ ತಂದೆ MLAನೋ, MP ನೋ, ಇನ್ನೇನೋ ಮಿನಿಸ್ಟರೋ, ಏನೋ ಒಂದು ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲಿ ಇರ್ತಾನೆ. ಯಾವುದೋ ಒಂದು ಕಡೆಯಿಂದ ಬಿಸ್ನೆಸ್ ನಡೀತಾ ಇರುತ್ತೆ, ಇಲ್ಲಿಂದಾನೇ ದುಡ್ಡು ಬರ್ತಾ ಇರುತ್ತೆ.
ಸೊ ಅದನ್ನು ಆರಾಮಾಗಿ ಮೇಂಟೈನ್ ಮಾಡಿಕೊಂಡು ಇರ್ತಾರೆ. ಕೋಟ್ಯಾಂತರ ರೂಪಾಯಿ ತಿಂಗಳ ದುಡ್ಡು ಬಂದರೂ ಕೂಡ ಅವರು ಆರಾಮಾಗಿದ್ದಾರೆ. ಕೇವಲ 30,000ನೋ 35,000ನೋ 40-50,000 ಸಂಬಳಕ್ಕೋಸ್ಕರ ವಿದ್ಯಾರ್ಥಿಗಳು ಒಂದು ನೌಕರಿಯನ್ನು ಗಿಟ್ಟಿಸ್ಕೊಂಡ್ರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಮುಂದಿನ ಜೀವನವನ್ನು ನಗನಗತ ಮಾಡ್ಬೋದು, ಸಂತೋಷದಿಂದ ಕಳಿಬಹುದು. ಅಪ್ಪ ಅಮ್ಮನ ಕಷ್ಟವನ್ನು ನಾವು ದೂರ ಮಾಡಬಹುದು, ಅಪ್ಪ ಅಮ್ಮನ ಕಷ್ಟಕ್ಕೆ ನಾವು ಹೆಗಲನ್ನು ಕೊಡಬಹುದು ಅನ್ನೋ ಕನಸುಗಳನ್ನು ಕಟ್ಕೊಂಡು ಧಾರವಾಡದಂಥ ಸಿಟಿಗಳಿಗೆ, ಧಾರವಾಡದಂಥ ವಿದ್ಯಾಕಾಶಿಗಳಿಗೆ ಬರ್ತಾ ಇದ್ದಾರಲ್ಲ, ಇಂತಹ ಮಕ್ಕಳ ಕಷ್ಟಗಳು ಈ ರಾಜಕಾರಣಿಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ನಡೀತಾ ಇದೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ಕೇವಲ ಒಬ್ಬ ವಿದ್ಯಾರ್ಥಿಯ ಕಷ್ಟ ಅಲ್ಲ, ಲಕ್ಷಾಂತರ ಜನರ ವಿದ್ಯಾರ್ಥಿಗಳ ಕಷ್ಟ ಇದಾಗಿದೆ. ಸೊ ಯಾಕೆ ಇಂತಹ ಮನಸ್ಥಿತಿಯಲ್ಲಿ ಈ ರಾಜಕಾರಣಿಗಳು ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಇನ್ನು ಕೇಳಿದರೆ ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ, ಹಾಗಾಯಿತು ಹೀಗಾಯಿತು ಅನ್ನೋ ಸಣ್ಣ ಪುಟ್ಟ ಕಾರಣಗಳನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತಂದರೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ವಿದ್ಯಾರ್ಥಿಗಳು ಧಾರವಾಡದಂಥ ಸಿಟಿಗೆ ಬಂದು ಓದ್ತಾ ಇದ್ದಾರೆ. ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ರಾಜಕಾರಣಿಗಳು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಯಾಕೆ ಇಂಥ ಕೆಟ್ಟ ಬೆಳವಣಿಗೆ ಇಂಥ ಸಮಾಜದಲ್ಲಿ ನಾವಿದ್ದೇವೆ, ಸಾಕಷ್ಟು ಹುದ್ದೆಗಳು ಕೂಡ ಖಾಲಿ ಇದ್ರೂ ಕೂಡ ಯಾಕೆ ನಮ್ಮ ಸರ್ಕಾರ ಕಾಲ್ಫರ್ಮ್ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಬಡವರ ಮಕ್ಕಳು ಅಂದರೆ ಓಟ್ ಹಾಕಿರುವಂಥವರ ಮಕ್ಕಳು ಎಲ್ಲರೂ ಕೂಡ ಬೀದಿ ಪಾಲಾಗ್ತಾ ಇದ್ದಾರೆ. ರಾಜಕಾರಣಿಗಳ ಮಕ್ಕಳು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಈಗ ನಮ್ಮ ರಾಜ್ಯದ ಪರಿಸ್ಥಿತಿಗಳು ಇರುವಂಥದ್ದು, ವಿದ್ಯಾರ್ಥಿಗಳ ಪರಿಸ್ಥಿತಿ ಇರುವಂತಹದ್ದು. ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತಂದರೆ ನಿರುದ್ಯೋಗ ಹೆಚ್ಚಾಗುತ್ತೆ ಅಂತಂದರೆ ಇಲ್ಲಿ ಇನ್ನೊಂದು ನೇಪಾಳ ಆದರೂ ಕೂಡ ಯಾವುದೇ ರೀತಿಯಾದಂಥ ಸಂಶಯವೂ ಕೂಡ ಇಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳನ್ನು ತಡೆಯೋದಕ್ಕೆ ಯಾರ ಕೈಯಿಂದನೂ ಕೂಡ ಸಾಧ್ಯವಿಲ್ಲ. ಆ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಹಜವಾಗಿ ಅಂದರೆ ಈ ಸರ್ಕಾರಿ ಉದ್ಯೋಗಕ್ಕಾಗಿ ಓದ್ತಿರುವಂಥ ವಿದ್ಯಾರ್ಥಿಗಳು ಸಹಜವಾಗಿ ಒಂದಿಷ್ಟು ಭಯ ಪಡ್ತಾ ಇರ್ತಾರೆ. ಯಾಕೆ ಭಯ ಪಡ್ತಾ ಇರ್ತಾರೆ ಅಂತಂದರೆ ನಾವೇನಾದರೂ ಹೆಚ್ಚು ಕಡಿಮೆ ಏನಾದರೂ ಮಾತನಾಡಿದ್ವಿ, ನಮ್ಮ ಮೇಲೆ ಯಾವುದೋ ಒಂದು ಸಣ್ಣ ಪುಟ್ಟ ಕೇಸ್ ಆಯಿತು, ಇದರಿಂದ ನಮ್ಮ ಜೀವನಕ್ಕೆ ಅಥವಾ ನಾವು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಇದರಿಂದ ಸಮಸ್ಯೆ ಆಗಬಹುದು ಎಂಬ ಒಂದೇ ಒಂದು ಕಾರಣಕ್ಕೆ ಅವರುಗಳು ಸುಮ್ಮನೆ ಕೂತ್ಕೊಂಡಿರ್ತಾರೆ ವಿನಃ ಅವರಿಗೆ ಯಾವುದೇ ರೀತಿಯಾದಂಥ ಭಯ ಆಗಲಿ ಇನ್ನೊಂದಾಗಲಿ ಇಲ್ಲ. ಅವರು ಭಯ ಪಡೋದು ನಮ್ಮ ಜೀವನಕ್ಕೆ ಏನಾದರೂ ಆದರೆ, ನಮ್ಮ ಯಾವುದಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಅಥವಾ ಇನ್ನೇನೋ ಆದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಎತ್ತವರು ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅವರ ಕನಸಿಗೆ ನಾವು ನೋವು ಮಾಡಿದಾಗುತ್ತೆ, ಅವರ ಕನಸಿಗೆ ನಾವು ಬೆಂಕಿ ಹಚ್ಚಿದ ಹಾಗೆ ಆಗುತ್ತೆ. ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಕೈ ಕಟ್ಟಿಕೊಂಡು ಕೂಳ್ತಿದ್ದಾರೆ. ನಾವು ಬಂದಿರುವಂಥ ಉದ್ದೇಶ ಏನು? ಓದಬೇಕು, ನನ್ನ ತಂದೆ ತಾಯಿ ಕನಸನ್ನು ನನಸು ಮಾಡಬೇಕು, ನನ್ನ ಕನಸು ನನಸಾಗಬೇಕು, ಮುಂದಿನ ಜೀವನ ಒಂದಿಷ್ಟು ಸುಖಕರವಾಗಿರಬೇಕು. ಈಗ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ, ಆ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಒಂದು ಹಂತಕ್ಕೆ ಮೇಲೆ ಬಂದರೆ ಸಾಕು, ಒಂದು ಹಂತಕ್ಕೆ ನಮ್ಮ ಜೀವನ ಸುಖಕರವಾಗಿದ್ದರೆ ಸಾಕು, ಒಂದು ಹಂತದಲ್ಲಿ ಒಂದು ನಮಗೆ ಉದ್ಯೋಗ ಅಂತ ಸಿಕ್ಕರೆ ಸಾಕು ಅನ್ನೋ ಮಟ್ಟಕ್ಕೆ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇರುವಂತಹದ್ದು. ಸೊ ಸಾಕಷ್ಟು ವರ್ಷಗಳಿಂದ ಓದ್ತಾ ಇದ್ದಾರೆ. 5-6 ವರ್ಷಗಳಿಂದ ಕೂಡ ಕಣ್ಣಿಗೆ ನಿದ್ದೆ ಇಲ್ಲದೆ ಓದ್ತಾ ಇರುವಂಥವರು ಇದ್ದಾರೆ. ಅಂಥವರ ಭವಿಷ್ಯದ ಜೊತೆ ನಮ್ಮ ಸರ್ಕಾರ ಆಟವಾಡ್ತಿದೆಯಲ್ಲ, ಇದು ಎಷ್ಟು ಸರಿ ಎಂಬುದು ಸಹಜವಾಗಿ ಪ್ರಶ್ನೆ ಕಾಡುವಂಥದ್ದು. ಸೊ ನೋಡೋಣ ಮುಂದಿನ ದಿನದಲ್ಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ಈ ವಯೋಮಿತಿಗೆ ಸಂಬಂಧಪಟ್ಟ ಹಾಗೆ ವಯೋಮಿತಿಯನ್ನು ಹೆಚ್ಚಳ ಮಾಡುತ್ತಾ ಅಥವಾ ಕಾಲ್ಫರ್ಮ್ ಮಾಡುತ್ತಾ, ಈ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಸೊ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸಬೇಕಾಗಿತ್ತು. ಈಗ ಆ ಒಂದು ಕೆಲಸವನ್ನು ಧಾರವಾಡದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಮಾಡಿಕೊಂಡಿರ್ತಕ್ಕಂಥದ್ದು, ಅಂದರೆ ಆ ಒಂದು ಬಿಸಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿರ್ತಕ್ಕಂತಹದ್ದು. ಮುಂದಿನ ದಿನದಲ್ಲಿ ಏನಾಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಸೊ ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ, ಈ ಕೆಟ್ಟ ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.